ವಿದ್ಯಾರ್ಥಿನಿಯರೇ, ಈ ದಿನ ಈ ಶಾಲೆಯಲ್ಲಿ ನಾವು ಗಣರಾಜ್ಯೋತ್ಸವ, ಏನು ಗಣರಾಜ್ಯೋತ್ಸವ ಅಂದ್ರೆ ಯಾರಿಗಾದ್ರೂ ಗೊತ್ತಾ? ಗಣರಾಜ್ಯೋತ್ಸವ ಅಂದ್ರೆ ಏನು? ಮತ್ತೆ ಗಣರಾಜ್ಯ ಅಂತ ಯಾಕೆ ಕರೀತಾರೆ? ಸಂವಿಧಾನ ದಿನ ಅಂತ ಕರಿಬೋದಾಗಿತ್ತಲ್ವಾ? ಗಣರಾಜ್ಯ ಅಂತ ಯಾಕೆ ಕರೀತಾರೆ ಗೊತ್ತಾ ಯಾರಿಗನ್ನ? ಗಣ ಅಂದ್ರೆ ಏನು ಹೋಗ್ಲಿ? ರಾಜ್ಯ ಅಂದ್ರೆ ಮತ್ತೆ ಗುಂಪುಗಳ ರಾಜ್ಯ ಯಾಕೆ ಸಂವಿಧಾನ ಬಂದ ದಿನ ಅಂತ ಕರೀತೀರಾ ಅಲ್ವಾ? ಗಣ ಅಂದ್ರೆ ಗುಂಪು ಸರಿ, ರಾಜ್ಯ ಅಂದ್ರೆ ಸಂವಿಧಾನದ ಅರ್ಥದಲ್ಲಿ ನಾವು ತೆಲುಗು ಪಕ್ಕದಲ್ಲಿ ಆಂಧ್ರ ದೇಶನ ಏನಂತೀವಿ ಹೇಳಿ? ಪ್ರಭುತ್ವ ಅಂತೀವಿ. ಗಣ ಅಂದ್ರೆ ಪ್ರಜೆಗಳ ಗುಂಪು, ಬರೀ ಗುಂಪಲ್ಲ. ಸಂವಿಧಾನಿಕವಾಗಿ ಅರ್ಥ ಮಾಡಿದಾಗ ಗಣ ಅಂದ್ರೆ ಪ್ರಜೆಗಳ ಗುಂಪು. ರಾಜ್ಯ ಅನ್ನೋದನ್ನ ನಾವು ಏನಂತೀವಿ? ಆಂಧ್ರ ಪ್ರಭುತ್ವ ಅಂತೀವಲ್ಲ, ಅಲ್ಲಿಗೆ ಏನಾಯ್ತು? ಪ್ರಜೆಗಳ ಗುಂಪಿನ ಪ್ರಭುತ್ವ ಅಂದ್ರೆ ಪ್ರಜೆಗಳಿಗಾಗಿ ಬಂದಿರುವ ಪ್ರಜಾಪ್ರಭುತ್ವದ ದಿನವನ್ನ ಇವತ್ತು ನಾವು ಗಣರಾಜ್ಯ ದಿನ ಅಂತ ಆಚರಣೆ ಮಾಡ್ತೀವಿ. ಸಂವಿಧಾನವನ್ನ ಜಾರಿಗೆ ಬಂದ ದಿನ. ಸಂವಿಧಾನ ಯಾಕೆ ಬಂತು? ನಮಗೆ ಜಾತ್ಯತೀತವಾಗಿ ಎಲ್ಲಾ ರಂಗದಲ್ಲೂ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲಾ ರಂಗದಲ್ಲೂ ನಮ್ಗೆ ಸ್ವತಂತ್ರ ಅನ್ನೋದನ್ನ ನಾವು ಇರ್ಲಿಲ್ಲ. ಸ್ವತಂತ್ರ ಯಾವಾಗ ಬಂದಿದ್ದು? ಆಗಸ್ಟ್ 15. ಸ್ವತಂತ್ರ ಬರಕ್ ಮುಂಚೆ ಸ್ವತಂತ್ರ ಇರ್ಲಿಲ್ವಾ? ನಮ್ಗೆ ಇರ್ಲಿಲ್ವಾ? ಸ್ವತಂತ್ರ ಬರಕ್ ಮುಂಚೆನು ಸ್ವತಂತ್ರ ಇತ್ತು. ಅದನ್ನ ನಾವೇನ್ ಮಾಡಿದ್ವಿ? ಕಳ್ಕೊಂಡಿದ್ವಿ. ಅಂದ್ರೆ ಬ್ರಿಟಿಷರು ಬಂದ್ರು, ನಮ್ ಜೊತೆ ಜಗಳ ಆಡಿದ್ರು, ಆಮೇಲೆ ಅವ್ರು ತಗೊಂಡ್ರು ಸ್ವತಂತ್ರನ. ನಮ್ಗೆ ಇರ್ಲಿಲ್ಲ ಅಂತಲ್ಲ. ಸ್ವತಂತ್ರ ಬರಕ್ ಮುಂಚೆ ನಮ್ಮ ದೇಶನ ಎಷ್ಟೋ ಮಹಾರಾಜರು ಆಳ್ವಿಕೆ ಮಾಡಿದ್ದಾರೆ, ಎಷ್ಟೋ ರಾಜರುಗಳು ಬಂದ್ ಹೋಗಿದ್ದಾರೆ. ಆವಾಗ ಕೂಡ ಸ್ವತಂತ್ರ ಇತ್ತು. ನಾವೇನ್ ಮಾಡಿದ್ವಿ? ಬೇರೆಯವ್ರಿಗೋಸ್ಕರ ಆಸೆ ಪಟ್ಟು ಅವ್ರು ಕೊಡೋಂತ ದುಡ್ಡು, ಅವ್ರು ಮಾಡುವಂತ ವಸ್ತ್ರಗಳಿಗೋಸ್ಕರ ಇವಾಗ ನಮ್ಮಲ್ಲೆಲ್ಲ ಹಂಗೆ ಆಗ್ತಾ ಇರೋದು. ಜಮೀನುಗಳಿಗೆ ರೇಟ್ ಕೊಟ್ಬಿಡ್ತೀವಿ, 10 ಲಕ್ಷ 1 ಎಕರೆ ಕೊಟ್ಟು ಮಾರ್ಬಿಡ್ತೀವಿ. ನಾಳೆ ಬೆಳಿಗ್ಗೆ ಅವ್ನು ಬಂದ ಅಲ್ಲೇನ ಒಂದು ಕಂಪ್ನಿನೋ ಒಂದೇನ ಹೋಟ್ಲು ಹಾಕಿದ್ರೆ ತಂದೆ ಮಾರಿರ್ತಾನೆ, ಮಗ ಹೋಗಿ ಆ ಹೋಟ್ಲಲ್ಲಿ ಕೆಲಸ ಮಾಡ್ತಾನೆ. ಅವಂದೇ ಜಮೀನದು. ದುಡ್ಡು ಕೊಟ್ಟು ಕಳ್ಕೊಂಡು ಅವ್ರ ಹತ್ರ ಹೋಗಿ ಕೆಲಸ ಮಾಡುವಂತ ಪರಿಸ್ಥಿತಿಗೆ ನಾವು ಬರ್ತೀವಿ. ಅದೇ ಸ್ವತಂತ್ರ ಕಳ್ಕೊಳ್ಳೋದು ಅಂತ. ಅದಕ್ಕೆ ಗಣರಾಜ್ಯೋತ್ಸವನ 1950 ಜನವರಿ 26ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾರಿಗೆ ತಂದರು. ಆದ ನೆನಪಿಗಾಗಿ ಇವತ್ತೆಲ್ಲರೂ ಸಹ ಗಣರಾಜ್ಯೋತ್ಸವ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಯಾರು ಕೂಡ ಇನ್ನು ಮುಂದೆ ಸ್ವತಂತ್ರವನ್ನ ಕಳ್ಕೊಳ್ಳೋ ಅಂತ ಕೆಲಸ ಮಾಡಬಾರ್ದು. ಸ್ವತಂತ್ರ ಕಳ್ಕೊಳ್ಳೋ ಅಂತ ಕೆಲಸ ಮಾಡಬಾರ್ದು ಅಂದ್ರೆ ನಾವೇನ್ ಮಾಡ್ಬೇಕು? ನಮ್ ಸಂವಿಧಾನವನ್ನ ಚೆನ್ನಾಗಿ ತಿಳ್ಕೋಬೇಕು. ಅದರಲ್ಲಿ ಯಾವ ರೀತಿ ಇದೆ ಅದೇ ರೀತಿ ನಾವು ನಡ್ಕೋಬೇಕು. ನನ್ನ ದೇಶ ಮೊದಲು, ನನ್ನ ರಾಷ್ಟ್ರ ಮೊದಲು ಅನ್ನೋದನ್ನ ಪ್ರತಿಯೊಬ್ಬರೂ ಮನಭಾವಿಸ್ಕೊಂಡು, ಮನದಲ್ಲಿ ಅದನ್ನ ನೆನೆಸ್ಕೊಂಡು, ದೇಶಕ್ಕೋಸ್ಕರ ನಾವೇನ್ ಮಾಡ್ತೀವಿ? ಮೊದಲು ನಮ್ಮ ತಂದೆ ತಾಯಿಗಳು, ಗುರುಗಳು, ಅವ್ರಿಗೆ ಗೌರವ ಕೊಡ್ಬೇಕು. ಕಾಣಿಸೋ ದೇವ್ರವ್ರು. ತಂದೆ ತಾಯಿಗೆ ಗೌರವ ಕೊಟ್ಟು, ನಿಮ್ಗೆ ಶಿಕ್ಷಣ ಕೊಡುವಂತ ಶಿಕ್ಷಕರಿಗೆ ಗೌರವ ಕೊಟ್ಟು, ಆಮೇಲೆ ದೇಶಕ್ಕೆ ಗೌರವ ಕೊಟ್ಟು, ಎಲ್ಲಾ ರೀತಿಯಿಂದ ಕೂಡ ಉತ್ತಮವಾಗಿ ಉತ್ತಮ ಪ್ರಜೆಗಳನ್ನಿಸ್ಕೊಂಡು, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಏನ್ ನೀವಿದ್ದೀರಾ? ನೀವೆಲ್ಲರೂ ಮುಂದೆ ಒಂದಲ್ಲ ಒಬ್ಬರಲ್ಲ ಒಂದು ಕೆಲ್ಸಕ್ಕೆ ಸೇರ್ಕೋತೀರಾ. ಯಾಕೆ? ಇಲ್ಲಿ ಓದಿದ್ರೆ ಏನ್ ದೊಡ್ಡವರಾಗ್ಬಾರ್ದ? ಎಲ್ಲಿ ಓದಿದ್ರು ಎಲ್ಲಾ ಕಡೆ ಒಂದೇ ಕ್ಲಾಸೆ. ಪಕ್ಕದಲ್ಲಿರೋನನ್ನ ನನ್ನ ಇನ್ನೊಂದ್ ಸ್ಕೂಲಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರಂತೆ, ಇಲ್ಲಿಲ್ವಂತೆ, ನಾವು ದಡ್ರು ಅನ್ನೋದನ್ನ ಫಸ್ಟ್ ತೆಗೆದಾಕ್ಬಿಡ್ರಿ. ನಿಮ್ಗೆ ಅಯ್ಯೋ ಏನಾದ್ರೂ ಆಗೋದ್ರೆ ಅಯ್ಯೋ ನನ್ ಮರ್ಯಾದೆ ಹೊಟ್ಟೋಯ್ತು ಅಂತ ಬೇಜಾರು ಪಡ್ತೀರಾ. ಯಾರನ್ನ ನಿಮ್ಗೆ 15 ವರ್ಷದಲ್ಲಿ ಮರ್ಯಾದೆ ನಿಮ್ಗಿದೆ ಅಂತ ಹೇಳಿದಾರ? ಯಾರನ್ನ ಬಂದು ನಿಮ್ಮ ಹತ್ರ ಅಪ್ಪ ನಿನಗ್ ಮರ್ಯಾದೆ ಇದೆ ಅಂತ ಹೇಳಿದಾರ? ಯಾರಾದ್ರೂ ನಿಮ್ಮ ಹತ್ರ ಬಂದು? ಯಾರು ಹೇಳಿಲ್ಲ. ಇಲ್ದೇ ಇರೋದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀರಾ? ಯಾರು ಏನನ್ನ ಅನ್ಕೊಳ್ಳಿ, ನಿಮ್ ಗೋಲ್ ಏನಿದೆ? ಒಂದ್ 5 ವರ್ಷ 10 ವರ್ಷ ಚೆನ್ನಾಗಿ ಓದ್ರಿ, ಒಂದ್ ಒಳ್ಳೆ ಸ್ಥಾನಕ್ಕೆ ಹೋಗುವಂತ ಪ್ರಯತ್ನ ಮಾಡ್ರಿ. ದೇಶಕ್ಕೋಸ್ಕರ ನಾವು ಶ್ರೇಷ್ಠವಾದ ಭಾರತದಲ್ಲಿ ಹುಟ್ಟಿದೀವಿ. ಭಾರತ ಅಂದ್ರೆ ಏನ್ ಅರ್ಥ ಗೊತ್ತಾ? ಬಾ ಅಂದ್ರೆ ಭಾಸತೆ. ಭಾಸತೆ ಅಂದ್ರೆ ಸಂಸ್ಕೃತದಲ್ಲಿ ಜ್ಞಾನ, ಬೆಳಕು. ರಾ ಅಂದ್ರೆ ರಮಂತೆ ಅಂತ.
ರಮಂತೆ ಅಂದ್ರೆ ಏನಂದ್ರೆ ಗೌರವಿಸಲ್ಪಡೋದು. ಜ್ಞಾನವನ್ನ ಗೌರವಿಸಲ್ಪಡುವ ದೇಶ ಯಾವ್ದಿದೆ, ತತ್ವಗಳನ್ನ ಸಂಪ್ರದಾಯಗಳನ್ನ ನಮ್ದೇನ್ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕರಿತೀವಿ. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರು, ಧ್ಯಾನ ಅಂತ ಹೇಳ್ತಿರಲ್ಲ, ಏನದು? ಹಿಂದೂಗಳಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಜೈನರಾಗಿರ್ಬೋದು, ಪಾರಸಿಕರು, ಎಲ್ಲಾ ಜಾತಿ ಧರ್ಮಗಳನ್ನ ಒಂದಾಗಿ ನೋಡುವಂತಹ ಜ್ಞಾನ ಇರುವ, ಜ್ಞಾನವನ್ನ ಗೌರವಿಸುವ ಏಕೈಕ ದೇಶ ಅಂತಂದ್ರೆ ನಮ್ಮ ಭಾರತ ದೇಶ. ಅಂತ ದೇಶದಲ್ಲಿ ನಾವು ಹುಟ್ಟಿದೀವಿ ಅಂತಂದ್ರೆ ಇವತ್ತು ನಾವೆಲ್ಲ ಮಾಡಿರುವಂತ ಎಷ್ಟೋ ಜನ್ಮಗಳ ಒಂದು ಪುಣ್ಯ ಅಂತ ತಿಳ್ಕೊಂಡು ಭಾರತ ಮಾತೆ ಗೌರವಿಸ್ತಾ ನಮ್ಮನ್ನ ಹೆತ್ತು ಹೊತ್ತು ಕಷ್ಟಪಟ್ಟು ನಮ್ಮನ್ನ ಈ ಶಾಲೆಗೆ ಕರ್ಕೊಂಡು ಬಂದು ಈ ಮಟ್ಟಕ್ಕೆ ಬೆಳೆಸಿರುವಂತ ನಮ್ಮ ತಂದೆ ತಾಯಿಗಳಿಗೆ ಗೌರವಿಸ್ತಾ, ಎಷ್ಟೇ ಕಷ್ಟ ಆದ್ರೂ ನಮಗೆ ಶಿಕ್ಷಣವನ್ನು ನೀಡುವ ಶಿಕ್ಷಕರಿಗೆ ಗೌರವಿಸ್ತಾ, ಅವರೆಲ್ಲರ ಮಾತುಗಳನ್ನ ಕೇಳ್ಕೊಂಡು ಅವ್ರು ಹೇಳಿದ ರೀತಿಯಲ್ಲಿ ಸನ್ನಡತೆಯಲ್ಲಿ ನಡ್ಕೊಂಡು ನಾವೆಲ್ಲರೂ ಸಹ ಮುಂದೆ ಹೋಗ್ಬೇಕು, ಈ ಶಾಲೆಗೆ ಒಳ್ಳೆ ಹೆಸರು ತರಬೇಕು ಅಂತ ಎರಡು ಮಾತು ಹೇಳ್ತಾ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಎಲ್ರಿಗೂ ತಿಳಿಸ್ತಾ, ನನಗೆ ಇಲ್ಲೆರಡು ಮಾತಾಡಕ್ಕೆ ಅವಕಾಶ ಕೊಟ್ಟಿರೋ ಅಂತ ನಿಮ್ಗೆಲ್ರಿಗೂ ವಂದಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.